ಶಾಲೆಯನ್ನು ರೊಕ್ಕ ಕೊಟ್ಟು ಖರೀದಿ ಮಾಡ್ತೀಯ? ಯಾರು ನೋಡ್ರಿ, ಕೂಡಲ ಸಂಗಮ ಸ್ವಾಮಿಗಳು ನಾನು ಹೇಳುತ್ತೇನೆ, ಯಾವ ಪಂಚಮಿ ಸಾಲಾರಿ ಯಾರಿಗೂ ಊಟ ಅಲ್ಲೇ ಒಬ್ಬ ಇನ್ನೊಬ್ಬ ಸ್ವಾಮಿ ಬಂದಾನ ಆ ಕಡೆ ಅವ. ಹರಿಹರದಿಂದ ಒಬ್ಬ ಸ್ವಾಮಿ ಬಂದಾನೆವ್ವ, ಕಾಂಗ್ರೆಸ್ಗೆ ಹೋಟ್ ಹಾಕತ್ ಬೇಡ ಬೆಟ್ಟ ನೆವ್ವ, ಅವ ಬುಕ್ಕಿಂಗ್ ಸ್ವಾಮಿ ಅವ್ವ. ಬೊಮ್ಮಾಯಿ ಇದ್ದಾಗ ಬೊಮ್ಮಾಯಿ ಹೆಲಿಕಾಪ್ಟರ್ನಾಗ ಅಡ್ಡಾಡ್ತಿದ್ದವ್ವ, ಯಡಿಯೂರಪ್ಪನ ಮನೆಗೆ ನಾಷ್ಟ ಮಾಡ್ತೀವಿ, 15-20 ಕೋಟಿ ಹೊಡ್ಕೊಟ್ಟು ಹೋಗಿದ್ವಿ ಅವ್ವ. ಹರಿಹರ ಸ್ವಾಮಿ ಮಾಡಿ ಅವನಿಗೊಂದು ಹೊಸ ಹೆಸರಿಟ್ಟಿಲ್ಲ, ಪರಮ ಪೂಜ್ಯ ಬುಕ್ಕಿಂಗ್ ಮಹಾಸ್ವಾಮಿಗಳು ಹರಿಹರ. ಇನ್ನೊಬ್ಬ ಸ್ವಾಮಿ ನಮ್ಮ ಸಂದಾಲೇಶ್ವರ. ಎಲ್ಲ ರೊಕ್ಕ ಯಾರು ಕೊಡ್ತಾರೆ ಖಳ. ಅಲ್ಲೇ ಒಬ್ಬ ಇನ್ನೊಬ್ಬ ಸ್ವಾಮಿ ಬಂದಾನ ಆ ಕಡೆ ಅವ. ಹರಿಹರದಿಂದ ಒಬ್ಬ ಸ್ವಾಮಿ ಬಂದಾನೆವ್ವ, ಕಾಂಗ್ರೆಸ್ಗೆ ಹೋಟ್ ಹಾಕತ್ ಬೇಡ ಬೆಟ್ಟ ನೆವ್ವ, ಅವ ಬುಕ್ಕಿಂಗ್ ಸ್ವಾಮಿ ಅವ್ವ. ಬೊಮ್ಮಾಯಿ ಇದ್ದಾಗ ಬೊಮ್ಮಾಯಿ ಹೆಲಿಕಾಪ್ಟರ್ನಾಗ ಅಡ್ಡಾಡ್ತಿದ್ದವ್ವ, ಯಡಿಯೂರಪ್ಪನ ಮನೆಗೆ ನಾಷ್ಟ ಮಾಡ್ತೀವಿ, 15-20 ಕೋಟಿ ಹೊಡ್ಕೊಟ್ಟು ಹೋಗಿದ್ವಿ ಅವ್ವ. ಹರಿಹರ ಸ್ವಾಮಿ ಮಾಡಿ ಅವನಿಗೊಂದು ಹೊಸ ಹೆಸರಿಟ್ಟಿಲ್ಲ, ಪರಮ ಪೂಜ್ಯ ಬುಕ್ಕಿಂಗ್ ಮಹಾಸ್ವಾಮಿಗಳು ಹರಿಹರ. ಇನ್ನೊಬ್ಬ ಸ್ವಾಮಿ ನಮ್ಮ ಸಂದಾಲೇಶ್ವರ. ಎಲ್ಲ ರೊಕ್ಕ ಯಾರು ಕೊಡ್ತಾರೆ ಖಳ. ಓಂ ನಮಃ ಶಿವಾಯ. ಪಂಚಮ ಸಾಲಿಗಳಿಗೆ ಅನ್ಯಾಯ ಆಗತ್ತಂತ 8 ಮಂದಿ ಪಂಚಮ ಸಾಲರು ಬಾಗಲಕೋಟೆ ಜಿಲ್ಲಾದಾಗ ನಿಂತಿದ್ರಪ್ಪ, ಸಿದ್ದು ಸೌದಿ ಮತ್ತೆ ಯಾರು ಹೇಳ್ರಿ ಕೆಲವೊಂದು. ಹೇಳ್ರಿ ಜೋರಾಗಿ ಹೇಳು. 8 ಮಂದಿ ಪಂಚಮ ಸಾಲ ನಿಂತಿದ್ರು. DC ಪಾಟೀಲ್ರು PWD ಮಿನಿಸ್ಟರ್ ಆಗಿದ್ರು. ಏನ್ ಪಂಚಮ ಸಾಲಾಗಿ ಹೆಂಗ್ ಕಡಿಮೆ ಆಗೈತಿ? ಈ ಚುನಾವಣೆ ಪಂಚಮಸಾಲಿ ಗಾಣಿಗಾರ ವ್ಯಕ್ತಿ ಜಂಗಮ ಚುನಾವಣೆ ಅಲ್ಲ ಬಂಧುಗಳೇ, ಈ ದೇಶದ ಭವಿಷ್ಯ ಬರೆಯುವ ಚುನಾವಣೆ. ನಮ್ಮ ದೇಶ ಉಳಿಬೇಕಿಲ್ಲ. ನೀನೇ ನೋಡಿ ಬೆಂಗಳೂರಾಗ ಜೈ ಶ್ರೀರಾಮ್ ಅನ್ಕೋತ ಕಾರ್ನಾಗ ಹೋಗುವಂತ ಹುಡುಗರನ್ನ ತಡೆದು ಆ ಸುಳಿ ಮಕ್ಕಳ ಲಂಡನ ಮಕ್ಕಳು ಎಲ್ಲ ಅಕ್ಬರ್ ಅಂತ ಹೇಳ್ತಾರೆ, ಅರ್ಧಕ್ಕೆ ಹೇಳ್ತಾರೆ. ಹನುಮಾನ್ ಚಾಲೀಸ ಅವನ ಅಂಗಡಿಯಾಗ ತನ್ನ ಕ್ಯಾಸೆಟ್ ಅಂಗಡಿಯಾಗ ಹಾಡ ಕೇಳಿದ್ರೆ ನಮಾಜ್ ಟೈಮ್ನಾಗ ಹೆಂಗ್ ಹಚ್ಚಿದ್ವು ಅಂತೇಳಿ ಅನ್ಕೊಂಡು ಹೊಡಿತಾರೆ. ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಹೊಡಿತಾರೆ ಕಾಂಗ್ರೆಸ್ ಬಂದ ಕೂಡನೆ. ಬೆಳಗಾವದಲ್ಲಿ ಪಾಕಿಸ್ತಾನ್ ಜೆಂಡ ಹಾರ್ತದೆ, ಶಿರ್ಸಿಯಲ್ಲಿ ಪಾಕಿಸ್ತಾನ್ ಜೆಂಡ ಹಾರ್ತದೆ. ರಾಮೇಶ್ವರದ ಹೆಸರಿಟ್ಟಿದ್ದಕ್ಕೆ ರಾಮೇಶ್ವರ ಹೋಟೆಲ್ ಮೇಲೆ ಬಾಂಬ್ ಹಾಕ್ತಾರೆ. ಇಲ್ಲಿ ಹಾಕ್ತಾರೆ ನಮ್ಮ ಮಕ್ಕಳು. ನಾವೇನಾರೇ ಗೃಹ ಮಂತ್ರಿ ಇದ್ರೆ ಅಥವಾ ಮುಂದೆ ನನಗೆ ಎಲ್ಲರೂ ಕೂಡಿ ಮುಖ್ಯಮಂತ್ರಿ ಮಾಡ್ತಾರೆ. ಪಾಕಿಸ್ತಾನ ಅನ್ನೋದ್ರಾಗ ಬಾಯಗೊಂಡು ಇನ್ನೊಂದು ಎರಡು ಹೊಡ್ಬೇಕು. ಈಗ ಹಿಂಗೆ ಬಿಡ್ಬೇಕು. ಒಂದು ವರ್ಷದಲ್ಲಿ ನಾನು ಒಂದೂವರೆ ವರ್ಷದಲ್ಲಿ ಕರ್ನಾಟಕದಾಗ ಪೊಲೀಸರಿಗೆ ಫುಲ್ ಪರ್ಮಿಷನ್ ಕೊಡ್ತೇನೆ. इसके वहाँ का कोई भी पाकिस्तान का घोषणा किया तो एनकाउंटर करने का पुलिस स्टेशन को यार पुलिस केस आಯ್ತು ಅಂದ್ರೆ ಅವ್ನು ಸಸ್ಪೆಂಡ್ ಅಲ್ಲೇ ಹೊರಗೆ ಬರುದು. ಅವ್ನಿಗೆ 6 ತಿಂಗಳಿಗೆ ಪ್ರಮೋಷನ್ ಸಿಪಿ ಆಗಿ ಪೊಲೀಸ್ ಇದ್ದವನಿಗೆ ಹವಾಲ್ದಾರ್ ಪ್ರಮೋಷನ್ ಮಾಡ್ಬೇಕಾ ಬೇಡ? ಸುಮ್ಮನೆ ಹಿಂದೂಗಳ ಕಾರ್ಯಕರ್ತರಿಗೆ ಎಲ್ಲರೂ ಹೇಳುದು ಗುಂಡಾ ಕಾಯ್ದೆ ಹಾಕಿದ್ರೆ ಪೊಲೀಸರೇ ಮಾತು ಹೇಳ್ತೀನಿ, ನೀವು ಹಿಂದೂಗಳಲ್ಲಿ ಅದ್ರಾಗ ಪೊಲೀಸ್ ಇಲಾಖೆ ನನ್ನ ಎಲ್ಲ ಅಭಿಮಾನಿಗಳು ಎಲ್ಲ ಪ್ರಾಣಿಗಳು ನಮ್ದೇ ಅದಾರ. ಅವರು ಪದ ತಗೋತಾರ ನೋಡ ಸಾಹೇಬ್ರ ನಿಮಗೆ ಮಾತಾಡೋ ಹೇಗೆ ಕಾಣಿಸ್ತಂತ ನೀವೇ
ಅವ್ರಿಗೆ ನಾನು ಹೇಳ್ತೀನಿ ಪೊಲೀಸರಿಗೆ, ನಮ್ಮ ಮಂದಿಗೆ ಹೊಡಿಬೇಡ, ಸುಮ್ ಕಣ್ಣು ಕೆಸರು ಒಯ್ಯಿರಿ, ದೂರ ಒಯ್ದು ಬಿಟ್ಬೇಕ್ರಿ. ನನ್ನ ಸರ್ಕಾರ ಬಂದಾಗ ಸುಮ್ಮನೆ ಯಾವುದೇ ಜಾತಿ ಹಿಡಿದು ನಮ್ಮ ಸಮಾಜದ ಹಿಂದೂ ಸಮಾಜದ ಹುಡುಗರಿಗೆ ಹೊಡೆದ್ರಿ, ನಿಮ್ಮನ್ನ ಪೂರ್ತಿ ಡಿಮೋಷನ್ ಎಲ್ಲ ಡಿಸ್ಮಿಸ್ ಮಾಡ್ತಿರಲಿಲ್ಲ. ಮುಂದೆ ನಾನು ಮುಖ್ಯಮಂತ್ರಿಗೆ ಎಲ್ಲರೂ ಓಟ್ ಹಾಕ್ತಿರಲಿಲ್ಲ. ಮಾತ್ರ ಮಾಡ್ಕೊಳ್ಳಿ, ನನಗೆ ಕೈ ಎತ್ತಬೇಕು. ಎತ್ತಲಿಲ್ಲ ಅಂದ್ರೆ ಮರದಿವ್ಸ ಮತ್ತೆ ಬಾಗಲಕೋಟೆಗೆ ಬಂದು ಹೇಳ್ತೀನಿ, ಅದಕ್ಕೆ ಬಂಧುಗಳೇ, ಇವತ್ತ ಬಾಗಲಕೋಟೆ ಏನೈತಲ್ಲ, ನಾನು ನಿಮ್ ಕೈ ಮುಗಿದು ಕಾಲು ಮುಗಿದು ಕೇಳ್ಕೊತೀನಿ. ಒಂದೇ ಒಂದು ವಿಚಾರ, ನಾವೆಲ್ಲ ದೇಶಕ್ಕೆ ಓಟ್ ಹಾಕೋಣಪ್ಪ, ನಮ್ಮ ನರೇಂದ್ರ ಮೋದಿ ಓಟ್ ಹಾಕೋಣ. ನಮ್ಮನ್ನು ಕಾಪಾಡುವಂತ ನಿಮ್ಮ ಮನೆಯಾಗಿನ ತಂದೆ ತಾಯಿ ಹೇಳ್ರಿ. ನಾ ಕಾಂಗ್ರೆಸ್ ಮುಖಂಡರಿಗೆ ಕಿವಿ ಮಾತು ಹೇಳಕ್ ಬಯಸ್ತೀನಿ. ಎಲ್ಲ ನನ್ನ ಆತ್ಮೀಯರದ ಒಳ್ಳೆಯವರದ ಗುಲಾಬ ಮೇಟಿ ಅವರು, ನಮ್ಮ ಕೆ ಟಿ ಪಾಟೀಲ್, ನಮ್ಮ ಎಸ್.ಆರ್. ಪಾಟೀಲ್, ಅಲ್ಲಿಂದ ಕಡೆ ಯಾರು ತಿಮ್ಮಾಪುರ, ಆನಂದ್ ನ್ಯಾಮಗೌಡ ಕಿವಿ ಮಾತು ಹೇಳ್ತೀನಿ. ವಿಮಾನದಿಂದ ನಾನಿಲ್ಲ ಇವಾಗಿಂದ ತಗೊಂಡು ಏನ್ ಮಾಡ್ತೀವಿ? ನಾಳೆ ನಿನ್ನ ಮತಕ್ಷೇತ್ರದಾಗ ಒಬ್ಬನ ಮಗನ್ ತಂದಿರ್ತಾರ ಆನಂದರಾವ್. ಸುಮ್ಮ ಎಲ್ಲಾರು ನೀವು ಏನ್ ಮಾಡಿರಿ, ಸುಮ್ಮ ಅಡ್ಯಾಡ್ರಿ ಒಳಗ. ನೀವೇನಾರೇ ಅವನ ತಂದ್ರಿ ಅಂದ್ರ ನೀವನ್ನೆಲ್ಲ ಮನೆಗೆ ಕಳಿಸ್ತಾನ ಅವ. ಅದೇ ತಯಾರಿ ಬಾಗಲಕೋಟೆ ಚಲೋ ಐತತ್, ಎದಕ್ ಬರ್ತಾನ? ಇಲ್ಲೊಂದು ಮಹಿಳೆ ಆಗ್ತದ, ಒಂದ್ 2 ಮಕ್ಕಳು ತಂದು ಇಲ್ಲೇ ಪೂರ್ತಿ ತನ ಲೆಕ್ಕ ಹಾಕ್ತಾನ. ಮೊನ್ನೆ ನನಗೆ ಹೇಳ ಹೇಗೆ ಚೆನ್ನಾಗಿ ಮಾತಾಡಿ, ಮತ್ತೆ ನೀ ಯಾರಿಗೆ ಮಂದಿಗೆ ಚೆನ್ನಾಗಿ ಮಾತಾಡ್ತೀವ. ಅದಕ್ಕೆ ಒಂದು ಕಡೆ ನಾನೇನು ಇವತ್ತೇನು ಸಂದೇಶ ಕೊಡ್ಲಾಕತ್ತೀನಿ, ಇಷ್ಟೇ ಜಾತಿ ಮಾಡಬೇಡ್ರಿ. ನಾ ಹಾಲು ಮತದವ್ರಿಗೆ ಕೈ ಮನಿ ಮಾಡ್ಕೊತೀನಿ. ಈ ಗಿರೇಕಿ ಡಿ.ಕೆ. ಶಿವಕುಮಾರ್ ಗಿರೇಕಿ ನಾಳೆ ಇಲ್ಲಿ ಕೆಟ್ಟ ಮ್ಯಾಗ ಮೊನ್ನೆ ಒಬ್ಬರು ಸ್ವಾಮಿಗಳಿಗೆ ಫೋನ್ ಮಾಡಿ ಡಿ.ಕೆ. ಶಿವಕುಮಾರ್ ಫೋನ್ ಮಾಡಿ ಹೇಳ್ಯಾರ. ಅವ್ರು ಏನಂತ ಹೇಳಿ ಕೊಡ್ತದನ್ನ, ಶಿವಾನಂದ ಪಾಟೀಲ್ ನನ್ನ ಶಿಷ್ಯ ಅದಾನ, ಇಲ್ಲ ಎತ್ತಿಗೆ ಹಾಕ್ಕೊಂಡು ಬರ್ರಿ, ನಾ ಒಕ್ಕಲಿಗ ನೀವು ಲಿಂಗಾಯತರು ಕೂಡಿ 15 ದಿವಸನಾಗ ಸಿದ್ದರಾಮಯ್ಯ ನಿಲ್ಸಲಾಕ ಫುಲ್ ಶಿವಾನಂದ ಪಾಟೀಲ್ ನಾನು ನೋಡೋದಾನ ಅಂತ ಹೇಳ್ಯಾರ. ಇದು ದೇವಸಾಕ್ಷಿಯಾಗಿ ಹೇಳ್ತೀನಿ, ನಾ ಭೋಗೇಶ್ವರಿ ಮಗ ಅಲ್ಲ, ನಾ ಹಾಲು ಮತದವ್ರಿಗೆ ಇದೇ ಕೇಳ್ಕೊಂಡು ಕೈ ಮುಗಿದು ಅವ್ರಿಗೆ ಭಂಡಾರ ಹಾಲ ಮತ ಶ್ರೇಷ್ಠ ಮತ. ನಿಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಉಳಿಬೇಕಾದ್ರ ಇಲ್ಲಿ ಕ್ಯಾಂಡಿಡೇಟ್ ಡಬ್ಬ ತಡೋಬೇಕು. ಇಷ್ಟಾದ್ರ ನಮ್ಮ ನರೇಂದ್ರ ಮೋದಿ ಅವ್ರು 400 ಸೀಟ್ ಬರ್ತಾವು, ಗಟ್ಟಿಗೌಡ್ರನ್ನ ಮಂತ್ರಿ ಆಗ್ತಾರೆ ಕೆಲವು ಮಂದಿ ಹೇಳೋದು. ನಮ್ಮಲ್ಲಿ ಹಬ್ಬ ಮಕ್ಕಳು ಬಿಡ್ಬೇಕಲ್ಲ ಅವರು. ನಾ ಮಾತ್ರ ಹೋರಾಟ ಮಾಡ್ತೀನಿ. ಗಟ್ಟಿಗೌಡ್ರು ಜಗದೀಶ್ ಹತ್ರ ಮಾತ್ಕೊಟ್ರೆ ಮಂತ್ರಿ ಕೊಟ್ಟೇವ. ನಾಳೆ ಇವ್ರನ್ನ ಬಿಟ್ಟು ಅವ್ರು ಆದ್ರೂ ಮನೆ ಮುಂದೆ ಉಪವಾಸ ಕೊಟ್ಟಿರ್ತೀನಿ. ಬರೀ MP ಇರೋದವರು ಗಟ್ಟಿಗೌಡ್ರು ನಮ್ಮವರು. ನಾನು ಮಾತ್ಕೊಳ್ತೀನಿ, ಬೋಲೋ ಭಾರತ್ ಛತ್ರಪತಿ ಶಿವಾಜಿ ಮಹಾರಾಜ್, अयोध्यापति श्री प्रभु रामचंद्र की, काशी विश्वनाथ की, मथुरा श्री कृष्ण की।